ಕೇವಲ ಶೇಷಾದ್ರಿ ರಸ್ತೆ ಮಾತ್ರವಲ್ಲ, ಬೆಂಗಳೂರಿನ ಶಾಂತಿನಗರ ಬಳಿಯ ಡಬಲ್ ರೋಡ್ನಲ್ಲೂ ಕೂಡ ಬಹುತೇಕ ಇಂಥದ್ದೇ ಪರಿಸ್ಥಿತಿ. ಧಾರಾಕಾರವಾಗಿ ಮಳೆಯಾದ ಪರಿಣಾಮ ಡಬಲ್ ರೋಡ್ನಲ್ಲೂ ಕೂಡ ನೀರು ತುಂಬಿ ವಾಹನ ಸವಾರರು ಪರದಾಡಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಶಾಂತಿನಗರದ ಡಬಲ್ ರೋಡ್ ಕೂಡ ಜಲಾವೃತವಾಗಿದೆ. ರಸ್ತೆ ಜಲಾವೃತವಾದ ಹಿನ್ನೆಲೆಯಲ್ಲಿ ಸವಾರರು ಪರದಾಡಿದ್ದಾರೆ. ಅಂತಂದ್ರೆ ತಪ್ಪಾಗ್ಲಿಕ್ಕೆ ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳ ವರದಿ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಚೇಂಬರ್ ಬಾಯ್ಬಿಟ್ಟಿದೆ. ಮಳೆ ನೀರಿನ ರಭಸಕ್ಕೆ ಚೇಂಬರ್ನ ಸ್ಲ್ಯಾಬೇ ಓಪನ್ ಆಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಬೇರೆ ಹರಿತಾ ಇದೆ ವಿಲ್ಸನ್ ಗಾರ್ಡನ್ನಲ್ಲಿ. ಇದರಿಂದಾಗಿಯೂ ಕೂಡ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಧಾರಾಕಾರ ಮಳೆ, ಮತ್ತೊಂದು ಕಡೆ ಆ ಮಳೆ ನೀರು ಹರಿದು ಹೋಗ್ಲಿಕ್ಕೆ ವೈಜ್ಞಾನಿಕವಾದ ವ್ಯವಸ್ಥೆಗಳಿಲ್ಲ. ಮತ್ತೊಂದು ಕಡೆ ಇರೋ ಚರಂಡಿ, ಅದರ ಸ್ಲ್ಯಾಬ್ ನೀವು ಗಮನಿಸ್ತಾ ಇದ್ದೀವಿ, ಮ್ಯಾನ್ ಹೋಲ್ ಇದೆ, ಅದರ ಸ್ಲ್ಯಾಬ್ ಓಪನ್ ಆಗಿದೆ. ಅದರಿಂದಾಗಿ ರಭಸವಾಗಿ ಹರಿದು ಬರ್ತಾ ಇರುವ ಚರಂಡಿ ನೀರು ಅದ್ರ ಮೇಲೇನೆ ವಾಹನ ಸಂಚಾರ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ. ಬೆಳಗಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಬರ್ತದೆ, ಬಿಟ್ಟು ಬಿಡದಂಗೆ ಕಾಡ್ತಿದೆ. ಮಳೆ ಬಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಮತ್ತೆ ಮಳೆ ಶುರುವಾಗುತ್ತೆ. ಇದರಿಂದ ಸಾಕಷ್ಟು ರಸ್ತೆಗಳಲ್ಲಿ ಜಲಾವೃತ ಆಗಿದೆ. ಸದ್ಯಕ್ಕೆ ನಾನು ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇದು ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ನಿಮ್ಗೆ ತೋರಿಸ್ತಿದ್ದಾರೆ. ಬೆಳಗಿಂದಲೂ ಕೂಡ ಮಳೆ ಬರ್ತಾನೆ ಇದೆ. ಒಂದ್ ತಾಸು ಬಂದ್ರೆ ಒಂದ್ ತಾಸು ಗ್ಯಾಪ್ ಕೊಡುತ್ತೆ, ಮತ್ತೆ ಮಳೆ ಬರುತ್ತೆ. ಇದರಿಂದ ಸಾಕಷ್ಟು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಇದರಿಂದ ಒಂದಷ್ಟು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಇವತ್ತು ಸಂಡೇ ಆಗಿರುವಂತ ಹಿನ್ನೆಲೆಯಲ್ಲಿ ಅಷ್ಟೊಂದು ಜನ ಓಡಾಡ್ತಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ, ವೀಕೆಂಡ್ ಪಾರ್ಟಿಯ ಮೂಡ್ ನಲ್ಲಿದ್ದಾರೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಮತ್ತೆ ಮಳೆ ಬರುವಂತ ಸಾಧ್ಯತೆ ಇದೆ, ಜಾಸ್ತಿ ಬರುವಂತ ಸಾಧ್ಯತೆ ಇದೆ. ಬಿಟ್ಟು ಬಿಟ್ಟು ಮಳೆ ಬರ್ತಿದೆ. ಇದರಿಂದ ವಾಹನ ಸವಾರರು ಒಂದಷ್ಟು ಕಿರಿಕಿರಿಯನ್ನ ಅನುಭವಿಸ್ತಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ, ಅದರಲ್ಲೂ ಕೂಡ ಶಾಂತಿನಗರ ಆಗಿರ್ಬೋದು, ಮತ್ತೆ ಮೆಜೆಸ್ಟಿಕ್, ಕಾರ್ಪೊರೇಷನ್, ರಾಜಾಜಿನಗರ, ಓಕಳಿಪುರಂ ಸೇರಿದಂತೆ ಹಲವು ಕಡೆ ರಸ್ತೆಯಲ್ಲಿ, ಜೊತೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಮತ್ತೆ ಎಲ್ಲಿ ತಗ್ಗು ಪ್ರದೇಶದ ರೀತಿಯಲ್ಲಿರುವಂತಹ ರಸ್ತೆಗಳಲ್ಲಿ ನೀರು ನಿಂತು ಜನರಿಗೆ ಅಂತೂ ಸದ್ಯಕ್ಕೆ ಒಂದಷ್ಟು ಕಿರಿಕಿರಿ ಉಂಟಾಗ್ತಿದೆ. ಸಂಜೆ ಮೇಲೂ ಕೂಡ ಸಾಕಷ್ಟು ಮಳೆ ಬರುವಂತ ಸಾಧ್ಯತೆ ಇದ್ದು ಹೊರಗಡೆ ಬರುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಶಿವ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ, ಒಟ್ಟಾರೆ ಮಳೆಯ ಅವಾಂತರದ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ್, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತಹ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಹೋದಂತಹ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆ ಏನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ. ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು, ಇವತ್ತು
ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಕೇವಲ ಶೇಷಾದ್ರಿ ರಸ್ತೆ ಮಾತ್ರವಲ್ಲ, ಬೆಂಗಳೂರಿನ ಶಾಂತಿನಗರ ಬಳಿಯ ಡಬಲ್ ರೋಡ್ನಲ್ಲೂ ಕೂಡ ಬಹುತೇಕ ಇಂಥದ್ದೇ ಪರಿಸ್ಥಿತಿ. ಧಾರಾಕಾರವಾಗಿ ಮಳೆಯಾದ ಪರಿಣಾಮ ಡಬಲ್ ರೋಡ್ನಲ್ಲೂ ಕೂಡ ನೀರು ತುಂಬಿ ವಾಹನ ಸವಾರರು ಪರದಾಡಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಶಾಂತಿನಗರದ ಡಬಲ್ ರೋಡ್ ಕೂಡ ಜಲಾವೃತವಾಗಿದೆ. ರಸ್ತೆ ಜಲಾವೃತವಾದ ಹಿನ್ನೆಲೆಯಲ್ಲಿ ಸವಾರರು ಪರದಾಡಿದ್ದಾರೆ. ಅಂತಂದ್ರೆ ತಪ್ಪಾಗ್ಲಿಕ್ಕೆ ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳ ವರದಿ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಚೇಂಬರ್ ಬಾಯ್ಬಿಟ್ಟಿದೆ. ಮಳೆ ನೀರಿನ ರಭಸಕ್ಕೆ ಚೇಂಬರ್ನ ಸ್ಲ್ಯಾಬೇ ಓಪನ್ ಆಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಬೇರೆ ಹರಿತಾ ಇದೆ. ವಿಲ್ಸನ್ ಗಾರ್ಡನ್ನಲ್ಲಿ ಇದರಿಂದಾಗಿಯೂ ಕೂಡ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ಧಾರಾಕಾರ ಮಳೆ, ಮತ್ತೊಂದು ಕಡೆ ಆ ಮಳೆ ನೀರು ಹರಿದು ಹೋಗ್ಲಿಕ್ಕೆ ವೈಜ್ಞಾನಿಕವಾದ ವ್ಯವಸ್ಥೆಗಳಿಲ್ಲ. ಮತ್ತೊಂದು ಕಡೆ ಇರೋ ಚರಂಡಿ, ಅದರ ಸ್ಲ್ಯಾಬ್ ನೀವು ಗಮನಿಸ್ತಾ ಇದ್ದೀರಿ, ಮ್ಯಾನ್ ಹೋಲ್ ಇದೆ, ಅದರ ಸ್ಲ್ಯಾಬ್ ಓಪನ್ ಆಗಿದೆ. ಅದರಿಂದಾಗಿ ರಭಸವಾಗಿ ಹರಿದು ಬರ್ತಾ ಇರುವ ಚರಂಡಿ ನೀರು ಅದ್ರ ಮೇಲೇನೆ ವಾಹನ ಸಂಚಾರ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ. ಬೆಳಗಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಬರ್ತದೆ, ಬಿಟ್ಟು ಬಿಡದಂಗೆ ಕಾಡ್ತಿದೆ. ಮಳೆ ಬಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಮತ್ತೆ ಮಳೆ ಶುರುವಾಗುತ್ತೆ. ಇದರಿಂದ ಸಾಕಷ್ಟು ರಸ್ತೆಗಳಲ್ಲಿ ಜಲಾವೃತ ಆಗಿದೆ. ಸದ್ಯಕ್ಕೆ ನಾನು ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ಇದು ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ನಿಮ್ಗೆ ತೋರಿಸ್ತಿದ್ದಾರೆ. ಬೆಳಗಿಂದಲೂ ಕೂಡ ಮಳೆ ಬರ್ತಾನೆ ಇದೆ. 1 ತಾಸು ಬಂದ್ರೆ 1 ತಾಸು ಗ್ಯಾಪ್ ಕೊಡುತ್ತೆ, ಮತ್ತೆ ಮಳೆ ಬರುತ್ತೆ. ಇದರಿಂದ ಸಾಕಷ್ಟು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಇದರಿಂದ ಒಂದಷ್ಟು ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಇವತ್ತು ಸಂಡೇ ಆಗಿರುವಂತಲ್ಲ ಹಿನ್ನೆಲೆಯಲ್ಲಿ ಅಷ್ಟೊಂದು ಜನ ಓಡಾಡ್ತಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ, ವೀಕೆಂಡ್ ಪಾರ್ಟಿಯ ಮೂಡ್ ನಲ್ಲಿದ್ದಾರೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಮತ್ತೆ ಮಳೆ ಬರುವಂತ ಸಾಧ್ಯತೆ ಇದೆ, ಜಾಸ್ತಿ ಬರುವಂತ ಸಾಧ್ಯತೆ ಇದೆ. ಬಿಟ್ಟು ಬಿಟ್ಟು ಮಳೆ ಬರ್ತಿದೆ. ಇದರಿಂದ ವಾಹನ ಸವಾರರು ಒಂದಷ್ಟು ಕಿರಿಕಿರಿಯನ್ನ ಅನುಭವಿಸ್ತಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ, ಅದರಲ್ಲೂ ಕೂಡ ಶಾಂತಿನಗರ ಆಗಿರ್ಬೋದು, ಮತ್ತೆ ಮೆಜೆಸ್ಟಿಕ್, ಕಾರ್ಪೊರೇಷನ್, ರಾಜಾಜಿನಗರ, ಓಕಳಿಪುರಂ ಸೇರಿದಂತೆ ಹಲವು ಕಡೆ ರಸ್ತೆಯಲ್ಲಿ, ಜೊತೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಮತ್ತೆ ಎಲ್ಲಿ ತಗ್ಗು ಪ್ರದೇಶದ ರೀತಿಯಲ್ಲಿರುವಂತಹ ರಸ್ತೆಗಳಲ್ಲಿ ನೀರು ನಿಂತು ಜನರಿಗೆ ಅಂತೂ ಸದ್ಯಕ್ಕೆ ಒಂದಷ್ಟು ಕಿರಿಕಿರಿ ಉಂಟಾಗ್ತಿದೆ. ಸಂಜೆ ಮೇಲೂ ಕೂಡ ಸಾಕಷ್ಟು ಮಳೆ ಬರುವಂತ ಸಾಧ್ಯತೆ ಇದ್ದು ಹೊರಗಡೆ ಬರುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಶಿವ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಾನಲ್ ಅಂಕಲ್ ಆರ್ ಕನ್ನಡ.
ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಒಟ್ಟಾರೆ ಮಳೆಯ ಅವಾಂತರದ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ್, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಬಂದ ಹೋದಂತ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆಯನ್ನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ. ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು ಇವತ್ತು, ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಅಂದ್ರೆ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ.